ಸರಿ ನೋಡಿ, ಹೋಗ್ಬಿಟ್ಟದಾಗೆ ಕೇಳ್ಕೊಂಡು ಮಾತಾಡ್ಕೊಂಬಿಟ್ಟು ನ್ಯಾಟು ಬಂದ್ಬಿಡನೆ ಎತ್ತಾಗೆ. ನೋಡಮ್ಮಿ, ನನ್ನ ಮಗಂಗೆ ಇವು ಫಸ್ಟು ಒಳಗಡೆ ಕುಂತ್ಕೊಂಡು ನಿಧಾನಕ್ಕೆ ಮಾತಾಡೋಣ, ಒಳ್ಳೆ ಮಾತಾಡೋಣ. ಇವನಪ್ಪ ಯಾಕಪ್ಪ ಹಿಂಗೆ ಮಾಡಿದೆ ಅಂತ ಕೇಳೋಣ. ಇಲ್ಲಿ ಬಂದವನು ಎಲ್ಲಿ ಆಳು ಬಿದ್ದೋಗವನೋ ಗೊತ್ತಿಲ್ಲ. ಮಗಳೇ, ನಿನಗೆ ನಾನು ಬಿಟ್ರೆ ಇನ್ನು ಯಾವಳು ಸಹಾಯ ಮಾಡೋಕ್ಕಿಲ್ಲ. ನಿನಗೆ ಅರ್ಥ ಮಾಡ್ಕ, ನಾನು ಅಷ್ಟೇ ಮಾಡ್ಬೇಕು ನಿನಗೆ. ನೋಡು, ನಿಮ್ಮ ಅಪ್ಪ ನಿಮ್ಮ ಅಣ್ಣ ಎಲ್ಲ ಕೈ ಎತ್ತಿದ್ರು, ನಾನು ಬರೋಕ್ಕಿಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ಕೈ ಎತ್ತಿದ್ರು. ನೀನೇನಿಯ ಯೋಚನೆ ಮಾಡು, ನೀನೇನೇನಿಯ. ನೋಡು, ಏನಾರ ಆಗಲಿ ಏನಾರ ಬಿಡ್ಲಿ, ನಿಂದು ಏನೈತೆ ಇವತ್ತೆಲ್ಲ ಕ್ಲಿಯರ್ ಮಾಡ್ಕೊಂಡು ಅಟ್ಟುಗೆ ನೀನು ನನಗೆ ಬಿಟ್ಬಿಟ್ಟು ಬರ್ತೀನಿ. ಸರಿನಾ? ಅಮ್ಮ, ಆಫ್ರಿಕಾಗೆ ಯಾವಾಗ ಹೋಯ್ತಾನೆ ಅಂತ ಹೇಳ್ಬಿಟ್ಟು ಇದು ಮಾಡು. ಆಫ್ರಿಕಾ ಅಂತ ಹೇಳ್ಬಿಟ್ಟು ಹೈದ್ರಾಬಾದ್ಗೆ ಯಾಕೆ ಕರ್ಕೊಂಡು ಹೋದ ಕಳ್ಳನ ಮಗ? ಸರಿ, ಹೈದ್ರಾಬಾದ್ ಕರ್ಕೊಂಡು ಹೋದನು ಕಳ್ಳನ ಮಗ. ನಾನು ಯಾಕೆ ಅಲ್ಲೇನಿಯ ಬಿಟ್ಬಿಟ್ಟು ಬಂದ? ಇದೆಲ್ಲದಕ್ಕೂ ಉತ್ತರ ಬೇಕು ಕಣಮ್ಮ ನನಗೆ. ಸಿಗ್ತದೆ ಬಾರೇ, ಸಿಗ್ದಂಗೆ ಇನ್ನೇನಾಯ್ತದೆ, ಸಿಗ್ತದೆ ಎಲ್ಲದಕ್ಕೂ. ನೋಡಿ, ಏನು ಮಾತಾಡಕ್ಕೆ ಹೋಗ್ಬೇಡ ಅಂತಕ್ಕೆ ಹೋಗಿ ಆಮೇಲೆ ಜುಟ್ಟು ಹಿಡ್ಕೊಂಡಲ್ಲ ಬಾರಿಸಿ ಸತ್ಯನ ಬಾಯಿ ಬಿಡ್ಸನ. ನೋಡಿ, ಸುಮ್ಕೆನೆಯ. ಸರಿ ಕಣಮ್ಮ, ಆಯಿತು ಬಾ. ಓಹ್, ಏನೇ ಚಿನ್ನಕ್ಕ, ನೀನು ಈ ಊರಾಗೆ? ಅದೇ ನಮ್ಮ ತೊಂಗಿನಿದೆ ಊರ್ಗಲ್ವೇ ಕೊಟ್ಟರದು. ಗೊತ್ತಿರ್ತೀನಿ. ನೀನೇನು ಬಂಗಾರಮ್ಮ ಈ ಊರಾಗೆ ನಿನ್ನ ಮಗಳ ಸಮೇತ ಕರ್ಕೊಂಬಿಟ್ಟು ಬಂದ್ಬಿಟ್ಟಿದ್ದೀಗ? ಏನು ಸಮಾಚಾರ? ಹಿಂಗೆ ನನ್ನ ಮಗಳನ್ನ ಇದೇ ಊರ್ಗಲ್ವೇ ಕೊಟ್ಟು ಮಾಡಿರೋದು, ಅದಕ್ಕೆ ನೀ ಹಂಗೆ ನೀ ಬಂದ್ವಿ. ನನ್ನ ಮಗಳು ಎಲ್ಲ ಹೋಗಿದ್ಲು, ಹಂಗೆ ಕರ್ಕೊಂಬಿಟ್ಟು ಬಿಟ್ಬಿಟ್ಟು ಹೋಗ ನೀ ಅಂತ ಹೇಳ್ಬಿಟ್ಟು ನೀ ಅಟ್ಟಕ್ಕೆ ಬಂದೆ, ಬಸ್ ಇಳಿದೆ. ಅಷ್ಟಾಗಿ ನೀನು ಕಾಣಿಸ್ದೆ ಕಡೆ. ಪರವಾಗಿಲ್ಲ, ನಿನ್ನ ತೊಂಗಿ ಊರೇನೇ ನೀದು? ಅಯ್ಯೋ, ನಾನು ಗೊತ್ತಿರ್ತೀನಿ 3 ತಿಂಗಳಿಗೂ 4 ತಿಂಗಳಿಗೂ. ಅವರು ಚೆನ್ನಾಗೆಲ್ಲ ಬೆಳೀತಾರಲ್ಲ, ತೆಂಗಿನಕಾಯಿ ಗಿಂಗಿನಕಾಯಿ ಎಲ್ಲ ಕಳಿಸ್ತಾಳೆ. ಬಂದ ತಗೊಂಡ ಹೋದ, ಇದೇ ಆಯಿತು. ಹಂಗೆ ಸರಿ ಹೇಳು. ಅದ್ರಾಗೇನಂತೆ, ತಗೊಂಡು ಹೋಗಿ ಮಾಡ್ಕೊಳ್ಳಿ. ನಮ್ಮ ಒಳಿಯಾದ್ರೂ ಇಲ್ಲೇ ನೀನೇ ಇರೋದು. ಅದಕ್ಕೇನೆ ಹಂಗೆ ಮಗಳನ್ನ ಬಿಟ್ಟು ಮಾತಾಡ್ಸ್ಕೊಂಡು ಹೋಗನಿ ಅಂತ ಬಂದು. ಈ ಊರಾಗ ಯಾರಮ್ಮ ಅಂತಗೊಂಡು? ಯಾರು ಹೇಳಕ್ಕ ಅಂತಗೊಂಡು? ಅದೇ ಪಾರತಕಯ್ಯ ಇಲ್ವೇ, ಅವ್ರ ಮಗ. ಅವರೇನೇನಿಯ ಹೇಳು ಬಂಗಾರಮ್ಮಕ್ಕ, ನಿನಗೇನು ಬುದ್ಧಿ ಬೇಡವೆ? ನೀನು ಯಾಕೆ ಹೋಗಿ ಅಂಥ ಮನೆ ಕೊಟ್ಟೆ? ನಿನಗೇನು ಅಂಥ ದರಿದ್ರ ಬಂದೈತೆ? ಅಂಥ ಮನೆ ಕೊಟ್ಬಿಟ್ಟು ಮದುವೆ ಮಾಡಕ್ಕೆ ನಿನ್ನ ಮಗಳನ್ನ? ನಿನ್ಗೇನ ದರಿದ್ರ ಬಂದೈತೆ? ಏನಿಲ್ಲ ತಾನೇ, ಏನು ಕೊಟ್ಟು ಮಾಡಿದೆ ಅಂಥ ಮನೆಗೆ? ಯಾಕೆ ಚಿನ್ನಕ್ಕ ಹಿಂಗೆ ಹೇಳ್ತಿದ್ಯಾ? ಯಾಕೆ ಆ ಮನೆ ಸರಿ ಇಲ್ಲ ಅಂತೀಯಾ? ಆಲ ಕಣಕ್ಕ, ಒಂದೊತ್ತು ಇಲ್ದಿರೋರ್ ಮನೆ ಹೆಣ್ಮಕ್ಳಾಗ್ಲಿ ಒಂದೊತ್ತಿರೋರ್ ಮನೆ ಕೊಡ್ತಾರೆ. ನೀನೇನಕ್ಕ ಹೋಗಿ ಅಂಥ ಮನೆ ಕೊಟ್ಟಿದ್ಯಲ್ಲ? ಗೊತ್ತಿರೋಳು ಅಂತ ನಿಂಗೆ ಹೇಳ್ತಿದ್ದೆ ಅಷ್ಟೇ. ಅಲ್ಲ, ಏನೈತಿ ಅಂತ ಹೇಳ್ಬಿಟ್ಟು ಕೊಟ್ಟೆ? ಅವನಂತೂ ಅಪಪೋಲಿ ನನ್ನ ಮಗ. ಊರೆಲ್ಲ ತುಪ್ಕು ಹೋಗಿತಾರೆ ಅಂತ ನನ್ನ ಮಗನಿಗೆ ಮಗಳನ್ನ ಕೊಟ್ಟು ಮಾಡಿದ್ಯಲ್ಲ. ನಿನಗೆ ಬುದ್ಧಿ ಎಲ್ಲಿತ್ತೇಳು? ಏನು ಹೇಳ್ತಿದ್ಯಾ ಕಣಕ್ಕ ನೀನು? ಏನು ಹೇಳ್ತಿದೀಗ? ಇರೋದು ಇದ್ದಂಗೆ ಹೇಳ್ತಿದ್ದೀನಿ, ಇಲ್ದಿದ್ದಂಗೆ ನಾನು ಹೇಳ್ತಿದ್ದೀನಿ. ಇರೋದಿದ್ದಂಗೆ ಹೇಳ್ತಿರೋದು. ಯಪ್ಪ, ಹೋಗಿ ಅಂತ ನನ್ನ ಮಗನ ಕೊಟ್ಬಿಟ್ಟು ಮದುವೆ ಮಾಡಿದ್ರಲ್ಲ. ಅಯ್ಯೋ ನಾಲಾಯಕ್ ನನ್ನ ಮಗ. ಅವ್ರ ಅಪ್ಪನು ಪೊಲ್ಲು ಕುಡ್ಕ. ಅಯ್ಯೋ 10 ಪೈಸಾ ದುಡಿಯೋಕ್ಕಿಲ್ಲ. ಅದೇ ಆ ಪಾರ್ವತಕ್ಕ ಐತಲ್ಲ, ಆ ಅಕ್ಕ ಒಬ್ಳೆ ಕೂಲಿ ನಾಲಿ ಮಾಡಿ ಒಂದು ಎಮ್ಮೆ ಇಟ್ಕೊಂಡವಳಮ್ಮ, ಒಂದು ಎಮ್ಮೆನ ಹೊಸನ ಮಾಡಿಕೊಂಡವಳೆ. ಅದ್ರಾಗ ಅಷ್ಟೇ ಜೀವನ ಅವ್ರದ್ದು. ಬಿಟ್ರೆ ಏನಕ್ಕೈತಿ ಅವ್ರದ್ದು? ಏನೇನು ಇಲ್ಲ, 10 ಪೈಸೋದು ಏನೂ ಇಲ್ಲ. ಅಲ್ಲ, ಆಫ್ರಿಕಾದಾಗ ಅವನೇ ಅಲ್ವಾ ಅವ್ರ ಮಗ? ಆಫ್ರಿಕಾ ಇದೊಳ್ಳೆ ಸಂದಾಗಿ ಹೇಳ್ತೀಯ ನೀನಂತೂ. ಆಫ್ರಿಕಾ ಏಳವ ಬುದು ಅಂತೀರ ನೀನು? ಆಫ್ರಿಕಾದಾಗ ಅವನು ಯಾಕಿತ್ತಾನೆ? ಅಯ್ಯೋ, ನನ್ನ ಮಗನ ಪಕ್ಕದೂರು ನೋಡೋನು ನೆಟ್ಟಗೆ ನೋಡಿಲ್ವ ಬಾ. ತಿರ್ಕೊಂಡು ಫ್ರೆಂಡ್ಸ್ ಜೊತೆ ತಿರ್ಕೊಂಡು ಓಡಾಡ್ಕೊಂಡಿರ್ತಾನೆ ಅಷ್ಟೇ. ನಿನಗೆ ಕಳ್ಳ ನನ್ನ ಮಗ. ಅವನು ಏನು ಮಾಡ್ತಾನೆ? ಯಪ್ಪ, ನಿಮ್ಗೆ ಅವನ ಬಗ್ಗೆ ಏನು ಗೊತ್ತಿಲ್ಲ ಅನ್ನು. ಗೊತ್ತಿಲ್ಲದಂಗೆ ತಾಳಿ ಕಟ್ಸ್ಕೊಬಿಟ್ರೇನು? ಲೇ ಚಿನ್ನಕ್ಕ, ನೀನು ಹೇಳ್ತಿರೋದಲ್ಲ ನಿಜನೇ? ನಿಜವಾಗೂ ಹಂಗಾರೆ ನಮ್ಮ ಮಳಿಮಯ್ಯ ಆಫ್ರಿಕಾ ಅಂತ ಏನೂ ಇಲ್ಲ? ಸೋಮ್ಕಿರಮ್ಮ, ಇಲ್ಲೇನೆನಿಯ ಅದು ಅಂಥದೋ ಟಿಕೆಟ್ ಮಾರ್ಕೊಂಡು ಇತ್ತಾನೆ. ಅದು ಅಂಥ ಲಾಟ್ರಿ ಟಿಕೆಟ್, ಅದು ಏನದು ಪಿಕ್ಚರ್ ಟಿಕೆಟ ಗೊತ್ತಿಲ್ಲ. ನಾಕಾಣೆ ತಿರ್ಕೊಂಡು ಇಲ್ಲೇ ಇತ್ತಾನೆ. ಅಯ್ಯೋ, ಅವ್ರ ಅಮ್ಮ ಗೊಟ್ಟಿಸ್ತಿತ್ತಾಳೆ ಯಾವಾಗೂ. ಲೋಪರ ನನ್ನ ಮಗನೇ 10 ಪೈಸಾ ದುಡಿಯೋಕೆ ನಿಂಗೆ ಯೋಗ್ಯತೆ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಗೊಟ್ಟಿಸ್ತಿರ್ತಾರೆ. ಅದೇ ನಿಮ್ಮ ವಾರ್ಗಿತ್ಯವಳಲ್ಲ, ಅವ್ರ ಮಗಳಿಗೆ ನೆನೆಯ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದಲ್ವೇ? ಆವಾಗ ನಾನೇನೇನಿಯ ಹೇಳ್ದೆ. ಪೊದ್ದಿ ಹತ್ರ ಹೊಸಿ ಹಂಗೊಂದಿದ್ದೆ. ಬ್ಯಾಡ ಕಣಮ್ಮಿ, ಹುಡುಗ ಏನು ಹಂಗೆ ಹೇಳ್ಕೊಳಂಗಿಲ್ಲ, ಕೊಡಬೇಡ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನೇನು ಹೇಳಿದ್ದೆ ಪೊದ್ದಿಗೆ. ಅಲ್ಲ, ಅವಳು ಹೆಂಗೋ ತಪ್ಪಿಸ್ಕೊಂಡತ್ತಾಗ ಯಾವುದೋ ಒಂದು ಹುಡುಗನ ಮದುವೆ ಮಾಡ್ಕೊಂಡು ನಿಮ್ದೇಗವಳೆ. ನಿಮ್ಗೇನಕ್ಕ ಬಂದಿದ್ದು ತೊಗ್ಲಾಕಳಕ್ಕೆ? ಅಯ್ಯೋ ಅಕ್ಕ, ಏನು ಮಾಡಲಿ? ಈ ಕಿತ್ತೋಗಿರೋ ಬೇವರ್ಸಿ ಮುಂಡೆ ಅವಳಲ್ಲ ಇವಳು. ಕುಣ್ಕಂಡು ಪಿರುತಿ ಪಿರೇಮ ಅಂತ ಹೇಳ್ಬಿಟ್ಟು ಅದು ಲೋಪರ್ ನನ್ನ ಮಗನಿಂದೆ ಹೊಂಟೋಗ್ಬಿಟ್ಲು. ಲೇ ಮನಿಯಾಳಿ ಕಾಯ್ಕೊಂಡಿದ್ದ. ಮತ್ತು ನನಗೆ ಗೊತ್ತಿರ್ಗ ಕಣಮ್ಮ, ನನಗೆ ಗೊತ್ತವನು ಆಫ್ರಿಕಾದವನೇ, ಅಲ್ಲವನೇ ಇಲ್ಲವನೇ ಅಂತ ಬೊಗಳ್ದಲ್ವೇನೆ. ಅವಾಗ ನಮ್ಮ ಮನೆಗಿರೋ ಒಡವೆ ಎಲ್ಲ ಎತ್ಕೊಂಡೋದೆ ಅಲ್ವೇನೆ? ಅಯ್ಯೋ ಮನಿಯಾಳಿ, ಅಮ್ಮ ಅವಾಗ ಅವನು ಹಂಗೆ ಕಣಮ್ಮ ಹೇಳಿದ್ದು, ಹಂಗೆ ಹೇಳಿದ್ದವನು. ಇಲ್ಲ, ನಾನು ಆಫ್ರಿಕಾದಾಗೆ ಇರೋದು ಅಂತ ಹೇಳಿದ್ದು. ಮುಚ್ಚು ಬಾಯಿನ ಮುಚ್ಚು ಲೋಪರು. ಎಂಥ ಕೆಲಸ ಮಾಡ್ಬಿಟ್ಟೆ ನೀನಂತೂ. ಅಂದ್ರೆ ಅವನು ಆಫ್ರಿಕಾ ಎಲ್ಲನೂ ಸುಳ್ಳು ಅನ್ನು. ಅಯ್ಯೋ ದೇವ್ರೆ, ಈಗ ಏನು ಮಾಡೋದೆ? ಕೇಳಿಸ್ಕೊಂಡ? ಇದೇ ಊರಾಗ ತಾನೇ ಅಕ್ಕ ಯಾರೆಲ್ಲ ಇರೋದು. ಕೇಳಿಸ್ಕೊಂಡೇನೆ ಹೇಳಿದ್ದು ಎಲ್ಲನೂ.
ಅಮ್ಮ ನಾನು ಬೇಕಂತ ಮಾಡಿದ್ನೇನಮ್ಮ, ಇದು ಒಳ್ಳೆ ಸಂದ ಕೇಳ್ತೀಯ ನನ್ನ ಮೇಲೆ ನೀನು. ನಾನೇನಾರ ಬೇಕಂತ ಮಾಡಿನೇ? ನನಗೂ ಏನೂ ಗೊತ್ತಿಲ್ಲ ಕಣಮ್ಮ. ನೀನು ನನ್ನ ಮೇಲೆ ಬೈಯಕ್ಕೆ ಬರಬೇಡ, ನಾನು ಏನೂ ಮಾಡಿಲ್ಲ ಕಣಮ್ಮ. ಅಕ್ಕ ಇವಳಿಂದ ಯಾಮಾರ್ಬಿಟ್ಟಿದ್ದೀನಿ ಕಣಕ್ಕೋ ನಾನಂತೂ ಹಾಂ. ಹೆಂಗೋಗು ನಿನ್ಗೆ ಗೊತ್ತಿರೋಳಾಗ ಎಲ್ಲ ಇಸೆ ಹೇಳಿದಕ್ಕೆ ಸುರೋಯ್ತು. ಹೋಗ್ಲಿ ಆಸ್ತಿ ಪಾಸ್ತಿ ಏನಾರು ಐತೇನಕ್ಕ? ಆಸ್ತಿ ಪಾಸ್ತಿನ ಇದ್ರೆ ಹೆಂಗೋ ಬೋದಿಕತ್ತಾರೆ. ಕಿತ್ತು ಹೋಗಿರೋ ಹಳೇ ಮನೆ ಬಿಟ್ಟು ಹಾಂ ಯಾಕೆ ಸುಳ್ಳು ಹೇಳಬೇಕು? ಆ ಹಳೇ ಮನೆ ಬಿಟ್ಟು ಏನೇನೂ ಇಲ್ಲ ಕಣಕ್ಕೋ, ಏನೇನೂ ಇಲ್ಲ. ಎಲ್ಲನೂ ಕಳ್ಕೊಂಡು ಹೋಗ್ಬಿಟ್ಟವ್ರಿ. ಮನೆಗಿರೋ ಪಾತ್ರೆ ಸಾಮಾನೆಲ್ಲ ಮಾರ್ಕೊಂಡು ಕುಡ್ದಾಕ್ತಾನೆ ಅವ್ರ ಗಂಡ. ಅದಕ್ಕೆ ಒಮ್ಮೆ ಎಲ್ಲ ಬೀರುನಾಗ ಇಕ್ಬಿಟ್ಟು ಬಾಕ್ಲ ಕಿತ್ತಾಳೆ. ಏನಿತ್ತದ ಈಚೆ ಕಡೆ ಪಾಪ ಏನು ಇಕ್ಕೊಂಡಿರ ಮನೆಗಿರೋ ಒಂದು ಚೊಂಬು ಬಿಡೋಕ್ಕಿಲ್ಲ. ಎತ್ಕೊಂಡೋಗಿ ಮಾರ್ಕತಾನೆ. ಅದಕ್ಕೆ ಎಲ್ಲ ಮುಚ್ಚಿಬಿಟ್ಟವ್ರಿ. ನಾಸ್ತಿ ಪಾಸ್ತಿ ಅನ್ನೋದು ಏನೂ ಇಲ್ಲ ಕಣಕ್ಕ, ಎಲ್ಲನೂ ಖಾಲಿ ಮನೆನಾಗೆ. ಅಯ್ಯೋ ದೇವ್ರ, ನೀವು ನನ್ನ ಮಗನ ಕೊಟ್ಬಿಟ್ಬಿಟ್ಟು ಮದುವೆ ಮಾಡ್ತೀರಾ ಅನ್ನಂಗಿದ್ರೆ ಎಂತೆಂಥ ಹುಡುಗರಿದ್ರು ಅಂತ ನಾನೆಲ್ಲ ನಿಮ್ಮ ಲೆವೆಲ್ಗೆ ಇಂಜಿನಿಯರು ಡಾಕ್ಟ್ರುಗಳಿಗೆ ಕೊಡ್ತೀರಾ ಅಂತ ಅಂದ್ಕೊಂಡ್ರೆ ನೀವು ಈ ಕೆಲಸ ಮಾಡೋದೆ. ನಾನು ಯಾವುದೋ ಯೋಚನೆ ಮಾಡ್ಕೊಂಡಿದ್ದೆ ನೀವು ಎಂಥ ಸ್ಟ್ಯಾಂಡರ್ಡ್ ಆಗಿರೋರು ಕೊಡ್ತೀರೋ ಅಂತ ಹೇಳ್ಬಿಟ್ಟು. ನಾನು ಹೇಳ್ದೆ ಅಂತ ಹೇಳ್ಬಿಟ್ಟು ಇಸ್ಸೆ ನಾ ಯಾರಿಗೂ ಹೇಳ್ಬೇಡ ಕಣಕ್ಕೋ, ಆಮೇಲೆ ನನಗೆ ಸಿಗುತ್ತು ವಾರಣ ಕೊಟ್ಬಿಡ್ತಾಳೆ. ಸರಿ ಇಲ್ಲ ಅಮ್ಮ ಪಾರ್ವತಕ್ಕ, ಸರಿ ಇಲ್ಲ. ನಾನು ಹೇಳ್ದೆ ಅಂತ ಹೇಳ್ಬೇಡ. ನಾನು ನಮ್ಮ ಯಜಮಾನಪ್ಪ ಇವಾಗ ಬೆಂಗಳೂರಾಗಲ್ವ ಇರೋದು, ಊರ ಕಡೆಗೂ ಬರಲಿಲ್ಲ. ನಾನು ಊರ ಕಡೆಗೆ ಏನಾರ ಬಂದಿದ್ರೆ ನಿಮಗೆ ಮೊದಲೇ ಎಲ್ಲ ಇಸ್ಸೇನು ಹೇಳ್ಬಿಡ್ತಿದ್ದೆ. ಸರಿ ಕಣಕ್ಕ, ನಾನು ಸಾಮಾನೆಲ್ಲ ಹಾಕೊಂಡು ತೆಂಗಿನಕಾಯಿ ಎಲ್ಲ ಅವೆ ಎಲ್ಲ ಹಾಕೊಂಡು ನಾನು ಬೆಂಗಳೂರು ಕಡೆಗೆ ಹೋಗ್ಬೇಕು. ಸರಿ ನಾ ಟೈಮ್ ಆಯ್ತದೆ, ನಾನು ಹೊರಡ್ತೀನಿ. ಸರಿ ಕಣಕ್ಕ, ಆಯಿತು ಅಕ್ಕ. ಇಸ್ಯನ ಯಾರಿಗೂ ಹೇಳಕ್ಕೆ ಹೋಗ್ಬೇಡ. ನಾನು ಊರಾಗೆಲ್ಲ ಕೈತೀನಿ ಬಂಗಾರಮ್ಮಕ್ಕ, ನಾನು ಎಲ್ಲಿರ್ತೀನಿ? ನಾನು ಬ್ಯಾಟೆನಾಗಿರ್ತೀನಿ. ನನ್ನ ಹತ್ರ ಯಾರು ಮಾತಾಡ್ತಾರೆ? ನಾನು ನಮ್ಮ ಯಜಮಾನಪ್ಪ ಕೆಲ್ಸಕ್ಕೆ ಹೋಗ್ಕೊಂಡಿದ್ದೀವಿ ಅಲ್ಲೇ ನೀನು. ಇನ್ನು ಊರಿಗೆ ಬಂದೇನು ನಾನು ಹೇಳ್ದೇನು, ನನಗೇನು ಗೊತ್ತಿಲ್ಲ. ಸರಿ ಕಣಕ್ಕ, ಬಸ್ಸಿಗೆ ಟೈಮ್ ಆಯ್ತದೆ, ಹೊರಡ್ತೀನಿ. ಅಮ್ಮ ಎಲ್ಲ ಯಾಮರಿಸ್ಬಿಟ್ಟ ನನ್ನ ಮಗ ಕಣಮ್ಮ, ಎಲ್ಲ ಯಾಮರಿಸ್ಬಿಟ್ಟ. ನಾನಂತೂ ಯಾಮಾರ್ಬಿಟ್ಟೆ ಕಣಮ್ಮ. ಈ ನನ್ನ ಮಗನ ನಂಬ್ಕೊಂಡು ಯಾಮಾರ್ಬಿಟ್ಟೆ. ನನಗೆ ಯಾಕೆ ಬೇಕಿತ್ತಿದೆಯಾ ಎಲ್ಲ ನನಗೆ ಯಾಮಾರ್ಬಿಟ್ಟೆ ಕಣಮ್ಮು, ಯಾಮಾರ್ಬಿಟ್ಟೆ. ನಾನಿನ್ನು ಹೆಂಗಿರ್ಲಿ ಮನೆಯಾಗೆ? ಯಾವ ಆಫ್ರಿಕಾನೂ ಇಲ್ವಂತೆ, ಏನೂ ಇಲ್ವಂತೆ. ಈ ಮನೆನಾಗಿನಿ ಹೆಂಗಿರ್ಲಮ್ಮೋ ನಾನು, ಹೆಂಗಿರ್ಲಿ? ಲೇ ಮಾಡೋದೆಲ್ಲ ಮಾಡ್ಕೊಬಿಟ್ಟು ನನಗೆ ಗೊತ್ತು ಕಣಮ್ಮ, ಇವ್ನು ಭಾಳ ಒಳ್ಳೆನು ಕಣಮ್ಮ ಅಂತ ಹೇಳ್ಬಿಟ್ಟು ಬೇವರ್ಸಿ ನನಗೆ ಹೇಳ್ದಿದ್ದಂಗೆ ಓಡೋದೊಳು ನೀನೇ ತಾನೇ. ಅಮ್ಮ ಅವ್ನು ಲಕ್ಷಾಧೀಶ್ವರ ಕೋಟ್ಯಾಧೀಶ್ವರ, ಅವ್ನು ಬೆಂಗಳೂರಾಗ ಸ್ವಂತ ಮನೆ ಐತೆ, ಅದೈತೆ ಇದೈತೆ ಅಂತ ಹೇಳ್ಬಿಟ್ಟು ಮನೆಯಾಳಿ ನೀನೇ ತಾನೇ ಎಲ್ಲ ಕರ್ಕೊಂಡೋಗಿ ಹೇಳಿ ಮಾಡಿ ಎಲ್ಲ ಮಾಡಿದ್ದು. ಅಲ್ಲಲ್ಲೇ ಎಂಥ ಜೀವನ ತಗೊಬಿಟ್ಟು ಬಂದ್ಬಿಟ್ಟು ನಿಲ್ಲಿಸ್ಬಿಟ್ಟೆ ನೀನಂತೂ. ಇರೋದು ಎಲ್ರಿಗೂ ಒಂದೊಂದು ಜೀವನ ಅಂತ ಬಂಗಾರದಂಥ ಜೀವನನ ನೀನೇ ಹಾಳು ಮಾಡ್ಕೊಂಬಿಟ್ಟಿದ್ಯ ಅಲ್ವೇನೆ ನೀನು ಮನೆಯಾಳಿ. ನಿನಗೆ ಏನು ತಗೊಂಡು ಹಾಕನಿ ಹೇಳಿ ನಿನಗೆ? ನನಗೆ ಗೊತ್ತಿರೋಕ್ಕೂ ಪಾಪಕ್ಕೆ ನನಗೆ ಈಗ ಏನಪ್ಪ ಮಾಡೋಣ ಅನ್ನಿಸ್ತಾಯ್ತು ನನಗಂತೂ. ಏನಪ್ಪ ಮಾಡೋದು? ಅಯ್ಯೋ ಟೆನ್ಷನ್ ಆಯ್ತಾಯ್ತಲ್ಲ ನನಗಂತೂ. ಏನಪ್ಪ ಮಾಡೋಣ? ನೀನೇ ಏನಾರ ಮಾಡ್ಬೇಕು ಕಣಮ್ಮ, ಅಷ್ಟೇ. ನನಗೇನು ಗೊತ್ತಿಲ್ಲ, ನೀನೇ ಏನಾರ ಮಾಡು. ನನಗೇನು ಗೊತ್ತಾಯ್ತದೆ ಎಲ್ಲನೂ. ನೀನೇ ಏನೋ ಒಂದು ಮಾಡಿ ನೀನೇನಿಯಾ ಇದು ಮಾಡಬೇಕು ಅಷ್ಟೇ, ಸರ್ವ್ ಮಾಡಬೇಕು. ನನಗೇನು ಗೊತ್ತು? ಅಮ್ಮ ಪ್ಲೀಸ್ ಕಣಮ್ಮ, ಬೈಬೇಡ. ಏನೋ ಗೊತ್ತೋ ಗೊತ್ತಿಲ್ದೇನೋ ಮಾಡ್ಬಿಟ್ಟಿದ್ದೀನಿ. ನನ್ನ ಜೀವನ ಒಂದು ಸರ್ವ್ ಮಾಡಮ್ಮ ಸಾಕು, ಪ್ಲೀಸ್ ಕಣಮ್ಮ. ಅಂತೂ ಆಡ್ಕೊಂಡು ನಗರ್ ಮುಂದೆ ಎಡಿಕೊಂಡು ಬಿದ್ದಂಗೆ ಆಯಿತು. ನಡಿ ಹೋಗೋಣ, ನಡಿ ಮಾಡ್ತೀನಿ ನಿನ್ನ ಗಂಡಂಗೆ, ನಡಿ. ಯೋನ ಬಿಡಪ್ಪ, ನೀನಂತೂ ಹೈದ್ರಾಬಾದು ಅಲ್ಲಿ ಇಲ್ಲಿ ಅಂತ ಸಂಡೆ ಟ್ರಿಪ್ ಹೊಡ್ಕೊಂಡ್ ಬಂದ್ಬಿಟ್ಟೆ. ಹಂಗಿತ್ತು ಗೊತ್ತೇನಿಲ್ಲ, ಫ್ಲೈಟಾಗಿ ಹೋಗಿದ್ದು. ಇಲ್ಲೇ ಒಂದು ಕಣಮ್ಮ ನನ್ನ ಗಂಡ ಲೋಪರ್ ನನ್ನ ಮಗ. ನೀನು ಎಂದು ಫ್ಲೈಟಾಗಿ ಹೋಗಿರ್ಲಿಲ್ಲ ಅಲ್ವಾ? ಮೊದಲನೇ ಕಿತ್ತ ಅಲ್ವಾ? ಹೆಂಗಿತ್ತ? ಮ್ಯಾಲ್ಗಡಿಗೆ ಹೋದಾಗ ಭಯವಾಗ್ಲಿಲ್ವಾ ನಿನ್ಗೆ? ಎಂಥದಕ್ಲ ಭಯ ಆಯ್ತದೆ? ಸೂಪರ್ ಆಗಿತ್ತು ಕಣ್ಲಾ, ಸೂಪರ್ ಆಗಿತ್ತು. ಏನು ಗೊತ್ತಾ, ಜುಯ್ ಅಂತ ಮೇಲ್ಗಡೆಗೆ ಹೋಗ್ಬಿಡ್ದು ಕಣ್ಲಾ. ಅಯ್ಯೋ ಆದ್ರೆ ಶಾನೆ ಹೊತ್ತು ಇರಲಿಲ್ಲ. 1 ಗಂಟೆ ಕಣಪ್ಪ ಅಷ್ಟೇ ನೀನಿಯ ಹೈದ್ರಾಬಾದ್ಗೆ. 1 ಗಂಟೆ ಹಿಂಗೆ ಹೋಗಿದ್ದು ಹಿಂಗೆ ಬಂದಿದ್ದು. ಬರ್ಬೇಕಾರೆ ಅಷ್ಟೇ ನೀನಿಯ ಒಬ್ಬನೇ ಅಲ್ವಾ ನಾನು ಬಂದಿದ್ದು. ಹಂಗೆ ನೀನಿಯ ಫ್ಲೈಟಾಗೆ ಬಂದ್ಬಿಟ್ಟೆ ಕಣ್ಲಾ. ಹೊಸಿ ದುಡ್ಡಿತ್ತು ಅಂತ ಹೇಳಿಲ್ವೇ? ನಮ್ಮ ಅತ್ತೆ 2 ಲಕ್ಷ ಕೊಟ್ಟಿತ್ತಲ್ಲ, ಅವು ಹೋಗ್ಬೇಕಾರು ಅದು ಇದು ಎಲ್ಲ ಖರ್ಚು ಪಾರ್ಚು ಎಲ್ಲ ಇನ್ನೊಂಚೂರು ಮಿಕ್ಕಿತ್ತು. ನೀನು ಯಾವಾಗಿನ ಸಾಯ ಗಂಟೆ ಹೋಯ್ತಿನೋ ಹೋಗಕ್ಕಿಲ್ವ ಫ್ಲೈಟಾಗೆ, ಆತಾಗ ಬಂದ್ಬಿಡನಿ ಅಂತ. ಅಯ್ಯೋ ಹೈದ್ರಾಬಾದಾಗ ಫ್ಲೈಟ್ ಹತ್ಕೊಂಡಿದ್ದು ಕಣ, ಬೆಂಗಳೂರಿಗೆ ಚುಯಿ ಅಂತ 1 ಗಂಟೆಗೆ ತಂದು ಹಾಕ್ಬಿಡದ. ದುಡ್ಡು ಇರ್ಬೇಕು ಕಣ ಮಗ, ದುಡ್ಡೊಂದು ಇದ್ಬಿಟ್ರೆ ಹೆಂಗೆ ಬೇಕಾದ್ರೆ ಓಡಾಡ್ಬೋದು ಕಣ. ನನ್ನ ಹೆಂಡ್ತಿ ಹೆಂಗೋ ಅವ್ರ ಅಮ್ಮ ಎಲ್ಲ ಕೊಟ್ಟಿದ್ದಕ್ಕೆ ಸುರ ಐತೆ ನನಗೆ. ಜೀವನದಾಗ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ದಂಗೆ ಆಯ್ತು ನೋಡ್ಲಾ. ಕಂತ್ರಿ ನನ್ನ ಮಗ ಎಲ್ಲ ಗೊತ್ತಿದೆ ಮಾಡೋನಿ. ಇವನು ಜೀವನದಾಗ ಎಂದು ಫ್ಲೈಟ್ ಹತ್ತಿಲ್ಲ ಕಣಮ್ಮ. ಇವನು ಹತ್ತಿದ್ದೀನಿ ಅಂತ ಹೇಳ್ತಾ ಇದ್ದ. ಈ ನನ್ನ ಮಗ ಫ್ಲೈಟು ಹತ್ತಿಲ್ಲ, ಏನು ಹೊತ್ತಿಲ್ಲ ಹೇಳ್ತಾವ್ ನೋಡು. ಮೊದಲನೇ ಕಿತ್ತ ಫ್ಲೈಟ್ ಹತ್ತಿದ್ದೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲ ನನ್ನ ಮಗ ಎಲ್ಲ ಮೋಸ ಮಾಡಿರೋದೇ ನಿನಗೆ ನನಗಂತೂ. ಅಂದರೆ ಇವನು ಆಫ್ರಿಕಾದಾಗೂ ಇಲ್ಲ, ಎಲ್ಲೂ ಇಲ್ಲ. ನನ್ನ ಮಗ, ಕಂತ್ರಿ ನನ್ನ ಮಗ ಇವನಂತೂ ಎಲ್ಲ ಯಾಮರಿಸ್ಬಿಟ್ಟು ನನಗೆ ಮೋಸ ಮಾಡ್ಬಿಟ್ಟ ಕಣಮ್ಮ. ನನ್ನ ಜೀವನನೇ ಬೀದಿಗೆ ತಂದ್ಬಿಟ್ಟ ಕಣಮ್ಮ ಇವನಂತೂ. ಇಂಥ ಕೆಲಸ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನನಗಂತೂ ಗೊತ್ತಿರಲ್ಲ ಕಣಮ್ಮ, ಇಂಥ ಕೆಲಸ ಮಾಡ್ತಾನೆ ಅಂತ ಹೇಳಿ. ಕೊಂತ್ರಿ ನನ್ನ ಮಗ ಇವನನ್ನ ಫುಟ್ಬಾಲ್ ಒದ್ದಂಗೆ ಒದಿತೀನಿ ನೋಡು. ನಾನಂತೂ ಇವನ ಜೊತೆ ಇರೋಕ್ಕಿಲ್ಲ ಅಂದರೆ ಇರೋಕ್ಕಿಲ್ಲ. ಇಂಥ ಸುಳ್ಳು ಹೇಳಿ ನನ್ನ ಮಗನ ಮಕ ನೋಡೋಕ್ಕೇನೆಯಾ ಅಸಹ್ಯ ಆಯ್ತಾಯ್ತು ನನಗಂತೂ. ಇಂಥ ಲೋಪರ್ ನನ್ನ ಮಗನ ಜೊತೆ ನಾನು ಇದ್ಬಿಟ್ರೆ ನನಗೆ ಮುರುವಾದ ಇದ್ದತ್ತೆ ನಾನು ಇರೋಕ್ಕಿಲ್ಲ ಕಣಮ್ಮ. ಇವನ ಜೊತೆ ದೇವ್ರನೇ ಇರೋಕ್ಕಿಲ್ಲ ನಾನಂತೂ.
ಅದು ಯಾ ಪಸಂದಕ್ಕೆ ನೀನು ಓದಿಸೋದ್ನ ಏನೋ ನಾ ಕಾಣೆ ತಲೆನಾಗ 10 ಪೈಸದ ಬುದ್ಧಿ ಇಲ್ವಲ್ಲೇ ನಿನಗೆ 10 ಪೈಸದ ಏನೋ ಐತ ನೀ ತಲೆನಾಗೆ ಲೊದ್ದಿ ಲೊದ್ದಿ ತುಂಬ್ಕೊಂಡಿದ್ಯಾ ತಲೆ ತುಂಬನೂ ಹೈದ್ರಾಬಾದ್ ಯಾವುದು ಆಫ್ರಿಕಾ ಯಾವುದು ಅಂತ ಗೊತ್ತಾಗ್ದಿರಾ ಅಂತ ಮಾಯ್ಕ್ ಬೊಡ್ಡಿನೇನೆ ನೀನು ನೋಡು ಯಾಮಾರೋ ಇರೋ ಗಂಟ ಯಾಮಾರ್ಸೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ನಿನ್ನ ಗಂಡನೇ ದೊಡ್ಡ ಸಾಕ್ಷಿ ನನ್ನ ಮಗ ನೋಡು. ಏ ಬಾರ್ಲಾ ನನಗೂ ಬೇಜಾರಾಯ್ತೈತೆ ಹೋಗ್ಬಿಟ್ಟು ಏನಾರು ತಿನ್ಕೊಂಬಿಟ್ಟನ ಬರೋಣ. ಇವತ್ತು ನಾನಂತೂ ಇವತ್ತು ಲಾಟ್ರಿ ಟಿಕೆಟ್ ಅಂತೂ ಸೇವಲ್ ಮಾಡೋಕ್ಕೆ ಅಂತ ಹೋಗ್ಲೇ ಇಲ್ಲ ನೋಡತ್ತಾಗಿ. ನಮ್ಮ ಅತ್ತೆ ಕಾಸು ಕೊಟ್ಟಾಗಿಂದ ಅದು ಖರ್ಚಾಗ ಗಂಟೆ ನಾನಂತೂ ಹೋಗ್ಲೇ ಇಲ್ಲ ನಾನಂತೂ. ಹೆಂಗೋ ಬಿಡ್ಲಾ ನಿನ್ಗೆ ನಿಮ್ಮ ಅತ್ತೆ ಸಿಕ್ಬಿಟ್ಟವಳೆ, ನೀನು ಒಳ್ಳೆ ಹೆಂಡತಿ ಸಿಕ್ಬಿಟ್ಟವಳೆ, ಒಳ್ಳೆ ಕುಳ ಅಂತೀಯ. ಕೇಳ್ದಾಗೆಲ್ಲ 1,00,000 ಕಾಸು ಕೊಡ್ತಾರೆ. ನಿನಗಂತೂ ನಿನ್ನ ಹೆಂಡತಿ ಸಿಕ್ಕಿದಾಗಿಂದ ನೀನೆಲ್ಲ ಲಾಟ್ರಿ ಟಿಕೆಟ್ ಮಾರಕ್ಕೆ ಅಂತ ಹೇಳ್ಬಿಟ್ಟು ಹೋಯ್ತಿದ್ಯಾ ಹೇಳು. ಅವಾಗೆಲ್ಲ ಒಂದ್ಕಿತ ಒಡವೆ ಕೊಟ್ಲು ಕಣ ನನ್ನ ಹೆಂಡತಿ ಅಂತ ಹೇಳ್ಬಿಟ್ಟು ಒಡವೆ ಎಲ್ಲ ಮಾರಾಕ್ಸಕ್ ನನ್ನ ಕರ್ಸಿದ್ದಲ್ಲ. ಆವಾಗ ನೋಡು, ಆವಾಗ ನೀನು ಕೊಟ್ಟಿದ್ದಲ್ಲ 10,000 ನಾನು ಖರ್ಚು ಇಕ್ಕೊಂಡು ಮಜಾ ಮಾಡ ಅಂತ. ಇಲ್ಲಿ ಗಂಟ ನನ್ಗೆ ಹಂಗೆ ಯಾರು ಕೊಟ್ಟಿಲ್ಲ ಬಿಡ, ಮಜಾ ಮಾಡು ಅಂತ ಹೇಳ್ಬಿಟ್ಟು. ಕೇಳಿಸ್ಕೊಂಡ ಲೋಪರ್ ನನ್ನ ಮಗನ ಕೇಳಿಸ್ಕೊಂಡ. ಅವಾಗ ಮದುವೆಗೆಲ್ಲ ಬಂದಿರೋದೆಲ್ಲನೂ ಲೋಪರ್ ನನ್ನ ಮಗ ಎಲ್ಲ ಮಾರ್ಕೊಂಡ್ ತಿಂದವನೇ. ಲೋಪರ್ ನನ್ನ ಮಗ ಏನು ಉಳಿಸಿಲ್ಲ, ಯಾವ ಆಫ್ರಿಕಾನೂ ಇಲ್ಲ, ಏನೂ ಇಲ್ಲ. ಎಲ್ಲ ನಿಂದು ನಿನ್ನ ಹತ್ರ ಒಡವೆ ಎಲ್ಲ ಕಿತ್ಕೊಂಡೆಲ್ಲ ಮಾರ್ಕೊಂಡು ಮಜಾ ಮಾಡೋನು ಲೋಪರು. ಅಯ್ಯೋ 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 ಇವನು ಮನಕಾಯಾಗ ಹೋಗ. ಅಯ್ಯೋ ಇವತ್ತು ಇವನು ಹುಟ್ಟಲಿಲ್ಲ ಅನ್ನಿಸ್ಲಿಲ್ಲ ಅಂತಂದ್ರೆ ಕೇಳಮ್ಮ, ಒಡವೆ ಹೋಯ್ತು. ಮೊನ್ನೆ ನನ್ನ ಆಫ್ರಿಕಾ ಇಲ್ಲ ಇವನು ಅಂತ ಗೊತ್ತಾಗಿದ್ದಿದ್ರೆ ಹೆಂಗೋನುವೆ ಹೊಸಿ ಕಾಸನ ಸಿಕ್ಕಿರೋದು. ಅದು ಇಲ್ಲ ಇದು ಇಲ್ಲ, 2,00,000 ಉಳಿಯೋದು ಎಲ್ಲ ಹಾಳಾಗೋಯ್ತಲ್ಲಮ್ಮ. ಸರಿ ಬಿಡು, ಹೆಂಗನೂ ಆರಾಮಾಗಿದೆಯಲ್ಲ, ಆರಾಮಾಗಿರು. ಎಲ್ಲೋ ನಿನಗೆ ಮಚ್ಚೆ ಐತಿ ಅನ್ನಿಸ್ತದೆ ಎಲ್ಲನೂ. ಅದಕ್ಕೆ ಹಿಂಗಿರೋದು ನೀನಂತೂ ಮಚ್ಚೆ ಇರೋದಕ್ಕೆ ನಿನಗೆ ಹಿಂಗಿರೋದು ಬಿಡು. ಅದೃಷ್ಟ ನಿನ್ಗಂತೂ. ಸರಿ ಬಾ ಓಡಾಡ್ಕೊಂಬಿಟ್ಟು ಬರೋಣ ಬಾ. ಲೋ ಕುಂತ್ರಿ ನನ್ನ ಮಗನೇ, ಲೇ ಓಡ್ಲಾ ನಿಂತ್ಕ ಎಲ್ಲೋಯ್ತೀಯ ನಿಂತ್ಕ ಮಾಡ್ತೀನಿ ನಿನಗೆ. ಲೋಪರ್ ನನ್ನ ಮಗ ಓಡೋಗಿರೋದು ನೋಡು, ಎಲ್ಲೋಯ್ತಾನೆ ಬಂದೇ ಬತ್ತಾನೆ. ನಡಿಯಮ್ಮ ಮಂತಕ್ಕೆ ಹೋಗೋಣ. ಅಮ್ಮನ ಎಲ್ಲರೂ ಸರಿಯಾಗಿ ಹೋಗ್ತು, ಸರಿಯಾಗಿ ಬಾಯಿ ಬಿಡಿಸ್ಬೇಕು ಎಲ್ಲನೂ. ಎಲ್ಲ ಸುಳ್ಳು ಹೇಳ್ಕೊಂಡು ಕಟ್ಕೊಬಿಟ್ಟವ್ ನನ್ನ. ಬಾರೆ ಮಾಡ್ತೀನಿ ಇವತ್ತು, ಕಕ್ಕಬೇಕು ನನ್ನ ಮಗ ಸತ್ಯ ಎಲ್ಲನೂ ಸರಿಯಾಗಿ ಮಾಡ್ತೀನಿ ಬಾ.